ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡ ಮುಷ್ಕರದ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ತಹಶೀಲ್ದಾರ್ ಕಚೇರಿ ಎದುರು ಹಾಗೂ ರಾಜ್ಯವ್ಯಾಪಿ 2ನೇ ಹಂತದ ಮುಷ್ಕರಕ್ಕೆ ಕರೆ ನೀಡಲು ನಿರ್ಣಯಿಸಿರುವ ಬಗ್ಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿ ಸಭಾ ನಿರ್ಣಯದ ದಿನಾಂಕ 2/2/2025 ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ 22/9/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ದಿನಾಂಕ 26/9/2024 ರಿಂದ 3/10/2024 ರವರೆಗೆ ರಾಜ್ಯಾದ್ಯಂತ ಮುಷ್ಕರ ನಡೆಸಿದ ಕಾರಣ ದಿನಾಂಕ 3/10/2024 ರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿರುತ್ತಾರೆ. ಅದರಂತೆ ಸದರಿ ದಿನದಿಂದಲೇ ರಾಜ್ಯವ್ಯಾಪಿ ಮುಷ್ಕರವನ್ನು ಹಿಂಪಡೆಯಲಾಗಿರುತ್ತದೆ. ಕೆಲಸಗಳನ್ನು ನಾವು ಈ ಒಂದು ಮೊಬೈಲ್ ತಂತ್ರಾಂಶದ ಮುಖಾಂತರ ಕೆಲಸ ಮಾಡ್ತೀವಿ. ಅವುಗಳಿಗೆ ನಮಗೆ ಒಂದು ಸರಿಯಾದ ಒಂದು ಮೊಬೈಲ್ ವ್ಯವಸ್ಥೆ ಮಾಡಿಕೊಡಬೇಕು. ಅದೇ ರೀತಿ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಏರಿಸಬೇಕು. ಎಲ್ಲ ಕೆಲಸಗಳನ್ನು ತಾಂತ್ರಿಕವಾಗಿ ನಾವು ಮಾಡುತ್ತಿರೋದ್ರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹ್ಯಾಂಡಲ್ ಮಾಡ್ತಾರೆ. ಒಂದೊಂದು ಈಗ ಲ್ಯಾಂಡ್ ಬಿಟ್ನವ್ರಿಗೆ ಒಬ್ಬರು ಸೆಕ್ಷನ್ ಇದೆ, ಆಧಾರ್ ಸೀಡಿಂಗ್ ಒಬ್ಬರು ಸಪ್ರೇಟ್ ಇದ್ದಾರೆ. ಆದರೆ ಆ 21ಕ್ಕೂ ನಾವು ಒಬ್ಬರೇ ಮಾಡಬೇಕು. ಆ 21 ಯಾಪನ್ನು ಮೇಂಟೈನ್ ಮಾಡೋರು ನಾವು ಒಬ್ಬರೇ ಮೇಂಟೈನ್ ಮಾಡಬೇಕು. ಆದರೆ ಆ 21ಕ್ಕೆ ಒಬ್ಬೊಬ್ಬರು ನೋಡಲ್ ಆಫೀಸರ್ ಸಪ್ರೇಟ್ ಇದ್ದಾರೆ. ಹಾಗಾಗಿ ನಾವು ಕ್ಷೇತ್ರ ಮಟ್ಟದಲ್ಲಿ ವರ್ಕ್ ಪ್ರೆಷರ್ಗೆ ನಾವೆಲ್ಲ ಎಷ್ಟೋ ಮಂದಿ ನಾವು ದುಷ್ಟತೆಗೆ ಬಲಿ ಆಗ್ತಾ ಇದ್ದೀವಿ. ಎಷ್ಟೋ ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿ, ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಎಷ್ಟೋ ಮಂದಿ ನಮ್ಮಲ್ಲೇ ಕಲಘಟಗಿ ತಾಲೂಕಿನಲ್ಲೇ 2022-23 ಟೋಟಲಿ 3 ಜನ ತಲಾಟೆಯರು ತೀರ್ಕೊಂಡಿದ್ದಾರೆ. ಅದು ಬರೀ ವರ್ಕಿಂಗ್